Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇಷ್ಟು ಗೊತ್ತಿದೆಯೋ ಅಷ್ಟೇ ನನಗೆ ಗೊತ್ತಿರೋದು. ಇಷ್ಟು ದಿನ ಚರ್ಚೆ ಇರಲಿಲ್ಲ. ಅದರಿಂದ ನೀವು ಯಾವತ್ತನ ಸಿಕ್ಕಿದಾಗ ಶಿವಕುಮಾರ್ ಅವ್ರನ್ನ ಕೇಳಿ. ಇಲ್ಲ, ಈಗ ನೀವು ಸೀನಿಯರ್ ಲೀಡರ್ ಸರ್, ಕಾಂಗ್ರೆಸ್ ಯತೀಂದ್ರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಡಿ ಕೆ ಅವರು ಡೆಲ್ಲಿಗೆ ಹೋಗ್ತಾರೆ ಅಂದಮೇಲೆ ಏನೋ ಒಂದು ಇರುತ್ತೆ ಅಂತ. ಗೊತ್ತಿಲ್ಲ, ಅವ್ರು ಬಂದಾಗ ನೀವೇ ಕೇಳಿ. ಸರ್ ನೀವು ಗೊತ್ತಿಲ್ಲ ಅನ್ನೋ ಅರ್ಥದ ಹೂನಾಹಾನ ಸರ್. ಸರ್, ಜಮೀರ್ ಅವರು 2028 CM ಸಿದ್ದರಾಮಯ್ಯ ಇರ್ತಾರೆ. ಮುಂದೆ ಬೇಕಾದ್ರೆ ಬೀದಿ ದಾಸಯ್ಯ CM ಮಾಡಿ ಇಂಡೈರೆಕ್ಟ್ ಡಿ ಕೆ ಅವ್ರಿಗೆ ಬೀದಿ ದಾಸಯ್ಯ ಅಂದ್ರೆ ಸರಿ ಇಲ್ಲ. ನೀವು ಅವ್ರು ಬಂದಾಗ ಅವ್ರನ್ನೇ ಕೇಳಿ. ಅಲ್ಲ ಸರ್, ಎಲ್ಲ ಅವ್ರಿಗೆ ರಿಯಾಕ್ಷನ್ ಏನು ಸರ್? ಸರ್, ಯಾಕೋ ನಿಮ್ಮ ಮೌನ ಭಾಳ ನಮ್ಮ ರಿಯಾಕ್ಷನ್ ಕಾಣಕತ್ತದ. ನಿಮ್ಮ ನಾಯಕರ ಬದಲಾವಣೆ ರಿಯಾಕ್ಷನ್ ಆ ರೀತಿ ಎಲ್ಲ ಮಾತಾಡಬಾರ್ದು. ನಾವು ಏನೇ ಮಾತಾಡೋದು ಪಕ್ಷಕ್ಕೆ ಹಾನಿ ಆಗುತ್ತೆ, ಅದರಿಂದ ಮಾತಾಡೋದು. ಅಂದ್ರೆ ಸರ್ 2028 ಸಿದ್ದರಾಮಯ್ಯ ಇರ್ತಾರ, ನಾಯಕತ್ವ ಬದಲಾವಣೆ ಆಗುತ್ತೆ ಸರ್. ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಹಿರಂಗ ಹೇಳಾಕತ್ತಾರ ಸರ್, ನಾ ರಾಜಕೀಯ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ. ಏನಾದರೂ ಇಲ್ಲಿ ಏನಕ್ಕೆ ಬಂದಿರ ಅನ್ನೋದು ಕೇಳೋದು ಬಿಟ್ಬಿಟ್ಟು ಬರೀ ಡೆಲ್ಲಿ ಕಥೆನೇ ಕೇಳ್ತೀರ ನೀವು. ಅಲ್ಲ, ನಡೀತಾ ಇದೆ. ಈಗ ಸರ್, ಈಗ ನೀವು ಸೀನಿಯರ್ ಲೀಡರು, ಈಗ ಡಿ ಕೆ ಶಿವಕುಮಾರ್ ನಾನ್ CM ಆಗ್ತೀನಿ ಅಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಈಗ ನಿಮ್ಗೆ CM ಆಗೋ ಆಸೆ ಏನಿಲ್ವಾ ಸರ್? ಹೇಳ್ಬಿಡಿ, ಒಂದು ಆಗ್ಬಿಡ್ಲಿಕ್ಕೆ. ನೀವು ಕೇಳ್ತೀರ ಅಷ್ಟೇ ಹಾಗೆ ಅಂತ, ಬೇರೆ ಯಾರು ಹೇಳಲ್ಲ. ನಿಮ್ಗೆ ಆಸೆ ಇಲ್ಲ ಸರ್? ರಾಜಕೀಯದಲ್ಲಿ ಆಸೆ ಇರುತ್ತಲ್ಲ ಸರ್, ನಿಮ್ಗೇನಿಲ್ವಾ ಸರ್? ಆಸೆ ಪಟ್ಟಿದ್ದೆಲ್ಲ ಆಗುತ್ತಾ? ಈ ನೀವು ಏನೇನೋ ಆಸೆ ಪಟ್ಟಿರ್ತೀರ, ಆಗುತ್ತಾ? ಈಗ ನೀವು ಮೂಲ ಕಾಂಗ್ರೆಸ್ಸಿಗವರು ಅಂದ್ರೆ ನಿಮ್ಮ ಮಾತಿನ ಡಿ ಕೆ ಅವ್ರು ಆಗಲ್ಲ ಅಂತ ಅರ್ಥ. ನಾನು ಆ ರೀತಿ ಎಲ್ಲ ಏನೂ ಹೇಳೋಕ್ಕಾಗಲ್ಲ. ಮಾಧ್ಯಮದವರು ಇದನ್ನೆಲ್ಲ ಹೆಚ್ಚು ನೀವು ಮಾತಾಡ್ತಾ ಇದ್ರೆ, ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಸ್ವಲ್ಪ ನೀವು ಕೂಡ ಗಮನ ಹರಿಸಿ ನಿಮಗೆ ಮನವಿ ಮಾಡ್ತೀನಿ. 6 ತಿಂಗಳಿಂದ ತಾವೇ ರಾಜ್ಯದ ಸರ್ಕಾರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ನಾಯಕ ಬದಲಾವಣೆ ಚರ್ಚೆ ಸರ್. ನಾನು ಯಾವತ್ತೂ ಅಭಿವೃದ್ಧಿ ಬಗ್ಗೆನೇ ಮಾತಾಡೋದು. ಇಲ್ಲ, ಸಾಕಷ್ಟು ಶಾಸಕರು ಮಾತಾಡ್ತಿದ್ದಾರೆ ಸರ್. ಒಬ್ರು ಡಿ ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.